ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲಟ್ಟಿಸಿ ಮಾಡುವ ಜೋಳದ ರೊಟ್ಟಿ ಯಾವ ಥರ ಅಂತ ಶೇರ್ ಮಾಡ್ತಿದ್ದೀನಿ. ಹಾಗೆ ವಿಶಾಲ್ ಮಾರ್ಟ್ ಶಾಪಿಂಗ್ ಮತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ರೊಟೀನ್ ಬ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಇದು ಸಂಡೇ ಮಾರ್ನಿಂಗ್ ಟು ನೈಟ್ ವ್ಲಾಗ್ ಆಗಿರುತ್ತೆ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ವ್ಲಾಗ್ನ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಬೆಳಗ್ಗೆ ನಾನು ಎದ್ದಾಗ 6 ಗಂಟೆ ಆಗಿತ್ತು. ಎದ್ದು ಸ್ವಲ್ಪ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಹಣೆಗೆ ವಿಭೂತಿ ಮತ್ತು ಕುಂಕುಮ ಎಲ್ಲನೂ ಕೂಡ ಹಚ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಎದ್ದು ಅವ್ರದ್ದು ಪರ್ಸ್ನಲ್ ಕೆಲಸ ಇದೆ ಅಂತ ಅವರು ಆಚೆ ಹೋದರು. ಇನ್ನು ಬೆಳಗ್ಗೆ ಟಿಫನ್ಗೆ ಬರಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಹೋದರು. ಅವರು ನನ್ನ ಹಸ್ಬೆಂಡ್ ಹೋದ್ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ಚೆನ್ನಾಗಿ ಧೂಳ ಬಳಿದು ಚೆನ್ನಾಗಿ ಹಾಸ್ಕೊಂಡು ಇನ್ನು ಬೆಳಿಗ್ಗೆ ಮಾರ್ನಿಂಗ್ ಕೆಲಸ ಎಲ್ಲನೂ ಕೂಡ ಇರುತ್ತಲ್ವ, ಕಸ ಬಳಿದು ರಂಗೋಲಿ ಹಾಕೋದು, ಆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹಾಲನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಕಾಫಿನ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಕುಡಿತಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದಿಲ್ಲ ಅಲ್ವಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಅವಸರ ಏನೂ ಇದ್ದಿಲ್ಲ, ಆರಾಮಾಗಿ ಬ್ರೇಕ್ಫಾಸ್ಟನ್ನ ಮಾಡ್ಕೋಬೋದು ಅಂತ ಆರಾಮಾಗಿ ಕೂತ್ಕೊಂಡು ಬೆಳಿಗ್ಗೆ ವಾತಾವರಣ ತಂಪಾಗಿರುತ್ತೆ ಅಲ್ವಾ, ಅದಕ್ಕೇ ಕೂತ್ಕೊಂಡು ಕಾಫಿನ ಎಲ್ಲನೂ ಕೂಡ ಇವಾಗ ಕುಡಿತಾ ಇದ್ದೀನಿ. ಕಾಫಿ ಎಲ್ಲನೂ ಕೂಡ ಕುಡ್ಕೊಂಡು ನಿನ್ನೆ ರಾತ್ರಿನೇ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರಬೇಕಾದ್ರೆ ಈರುಳ್ಳಿ ಮತ್ತು ಸ್ವಲ್ಪ ಫ್ರೂಟ್ಸ್ನ ತೊಗೊಂಬಂದಿದ್ರು. ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದಿಲ್ಲ, ಅಂದರೆ ಪುಟ್ಟಿಗೆ ಹಾಕಿ ತೆಗ್ದಿಟ್ಕೊಂಡಿದ್ದಿಲ್ಲ. ಅದನ್ನು ಇವಾಗ ಪುಟ್ಟಿಗೆ ಹಾಕ್ಕೊಂಡು ತೆಗ್ದಿಟ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇವಾಗಂತೂ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೇ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದಾರೆ. ಮತ್ತೆ ಜಾಸ್ತಿ ರೇಟ್ ಆದರೆ ಕಷ್ಟ ಅಂತ ಹೇಳಿ ಈರುಳ್ಳಿ ಖಾಲಿ ಆದಾಗ ಪುಟ್ಟಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈರುಳ್ಳಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮೊದಲಿಂದು ಈರುಳ್ಳಿ ಸ್ವಲ್ಪ ಇತ್ತು, ಅದು ಚಿಕ್ಕ ಚಿಕ್ಕದಿತ್ತು ಅಂತ ಅದನ್ನು ಮೇಲೆ ಹಾಕ್ಕೊಂಡಿದ್ದೀನಿ. ಅಡುಗೆಗೆ ಯೂಸ್ ಮಾಡಿ ಎಲ್ಲನೂ ಕೂಡ ಬಳಸಿ ಅದು ಎಲ್ಲನೂ ಕೂಡ ಖರ್ಚಾದ್ಮೇಲೆ ಇವಾಗ ಹಾಕ್ಕೊತಿದ್ದೀನಲ್ವ, ಅದನ್ನು ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ಅದು ಈರುಳ್ಳಿ ಕೂಡ ಬೇಗ ಹಾಳಾಗಲ್ಲ ಅಂತ ಮೊದಲಿಂದ ಈರುಳ್ಳಿನ ಚೆನ್ನಾಗಿ ಬಳಸ್ಕೊಂಡ್ಬಿಡ್ಬೋದು ಅಡುಗೆಗೆ ಅಂತ ಮೇಲಿಟ್ಕೊಂಡಿದ್ದೀನಿ. ಇವಾಗ ತಂದಿರೋದು ಇನ್ನೂ 2 ಪುಟ್ಟಿ ಖಾಲಿದೆ ಅಲ್ವಾ, ಅದರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ಪದ್ರದ್ದು ಜಾಸ್ತಿ ಇದ್ದರೆ ಮಾತ್ರ ಈರುಳ್ಳಿ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಪದ್ರ ಜಾಸ್ತಿ ಇಲ್ಲ ಅಂದರೆ ಏನು ಈರುಳ್ಳಿ ಸಿಪ್ಪೆನ ಬಿಡಿಸ್ಕೊಂಡಿಲ್ಲ. ಸಿಪ್ಪೆ ಏನು ಅಷ್ಟೊಂದು ಇದ್ದಿಲ್ಲ, ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೊಂಡು ಬಂದಿದ್ರು. ಅದನ್ನೆಲ್ಲನೂ ಕೂಡ ಪುಟ್ಟಿಗೆ ಹಾಕ್ಕೊಂಡು ಅದ್ರ ಕಸ ಇರುತ್ತೆ ಅಲ್ವ, ಅದನ್ನು ಒಂದು ಕವರ್ಗೆ ತುಂಬಿಕೊಂಡು ಈರುಳ್ಳಿ ಪುಟ್ಟಿನಾಗ ಹಾಕಿ ಎಲ್ಲನೂ ಕೂಡ ಸ್ಟೋರ್ ಮಾಡಿಕೊಂಡೆ. ಹಾಗೆ ಫ್ರೂಟ್ಸ್ನ ತೊಗೊಂಡು ಬಂದಿದ್ರು ಅಂತ ಹೇಳಿದೆ ಅಲ್ವಾ, ದಾಳಿಂಬೆ ಹಣ್ಣು ಮತ್ತು ಜಾಮ್ ಹಣ್ಣನ್ನು ತೊಗೊಂಡು ಬಂದಿದ್ರು. ಅದನ್ನೆಲ್ಲನೂ ಕೂಡ ಪುಟ್ಟಿಗೆ ಹಾಕ್ಕೊಂಡೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಊರಿಂದ ಬರಬೇಕಾದ್ರೆ ನಮ್ಮ ಅಂಕಲ್ ಚಿಪ್ಸ್ ಎಲ್ಲನೂ ಕೂಡ ಕಟ್ ಕಳಿಸಿರ್ತಾರಲ್ವ, ಅದು ಕೂಡ ಇತ್ತು ಅಂತ ಆ ಪುಟ್ಟಿಲಿನೇ ಹಾಕಿಟ್ಕೊಂಡೆ. ಇನ್ನು ನನಗೆ ಸ್ವಲ್ಪ ಹಸಿವಾಗ್ತಿತ್ತು, ಇನ್ಸ್ಟೆಂಟಾಗಿ ಆಗೋ ಥರ ಬೆಳ್ಳುಳ್ಳಿ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಬೆಳ್ಳುಳ್ಳಿನ ಸುಲ್ಕೊತಿದ್ದೀನಿ. ಈ ಬೆಳ್ಳುಳ್ಳಿ ರೈಸ್ನ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ರೆಸಿಪಿನ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಅದಕ್ಕೇ ಈ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನೆಲ್ಲ ಕ್ವಿಕ್ಕಾಗಿ ಒಂದು 2 ನಿಮಿಷದಲ್ಲಿ ಈ ಬೆಳ್ಳುಳ್ಳಿ ರೈಸ್ನ ಮಾಡ್ಕೊಂಬಿಡ್ಬೋದು. ಮೊದಲಿಗೆ ಬೆಳ್ಳುಳ್ಳಿನ ಸುಲಿದು ಕುಟ್ಟಾಣಿಯಲ್ಲಿ ಇದನ್ನು ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ಈರುಳ್ಳಿ ಬೇಕು. ಒಂದೇ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಒಬ್ಳಿಗೆ ಅಲ್ವಾ, ಅದಕ್ಕೇ ಸಾಕಾಗುತ್ತೆ. ಈರುಳ್ಳಿನೂ ಕೂಡ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆಯೇ ಕ್ರಷ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಕೂಡ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈರುಳ್ಳಿ ಇದ್ದರೆ ಸಾಕು, ಈರುಳ್ಳಿ ಬೆಳ್ಳುಳ್ಳಿ ಇದ್ದರೆ ಸಾಕು. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು. ನಂಗೆ ಇಷ್ಟ ಆಗುತ್ತೆ ಅದಕ್ಕೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿನ್ನೆ ಹುಣಸೆಹಣ್ಣಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮೊದಲಿಗೆ ಅನ್ನನ ಮಾಡಿ ಇಟ್ಕೊಂಡಿದ್ದೆ, ಆ ಅನ್ನನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಲಾಸ್ಟಿಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ರೈಸ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಇನ್ಸ್ಟಂಟಾಗಿ ಮಾಡ್ಕೋಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಾ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಮನೇನ ಮಾಪ್ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ, ಅದಕ್ಕೇ ಇವಾಗ ಮನೇನ
ಮಾಪ್ ಮಾಡಿಕೊಂಡು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೇ ಮೊಬೈಲ್ನ ಚಾರ್ಜಿಗಿಟ್ಟು ಈ ಕಡೆ ಇನ್ನು ನಾಳೆ ಇಡ್ಲಿ ಮಾಡೋಣ ಅಂದ್ಕೊಂಡು ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಕ್ಲಿಪ್ನ ಇಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ಮಧ್ಯಾಹ್ನದ ಅಡುಗೆಗೆ ಬದನೆಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ, ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಸಾಂಬಾರು ಮತ್ತು ಬದನೆಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ ಮತ್ತು ಈ ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಇನ್ನು ಜೋಳದ ರೊಟ್ಟಿ ಒಂದೇ ಮಾಡ್ಕೊಳ್ಳೋದು. ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಕಾಲ್ ಮಾಡಿದಾಗ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಆಯಿತು ಅಂತ. ಇವಾಗ ಇನ್ನೂ ಮಾಡ್ತಾಯಿಲ್ಲ. ಇನ್ನು ಈ ಟಾಕಿಯಲ್ಲಿ ನೀರು ಕೂಡ ಖಾಲಿಯಾಗಿತ್ತು, ಅದನ್ನು ಬೆಳಿಗ್ಗೆನೇ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಎಲ್ಲನೂ ಕೂಡ ಸ್ವಲ್ಪ ಆರಿತ್ತು, ಅದಕ್ಕೇ ಇವಾಗ ನೀರನ್ನ ಹಾಕ್ಕೊತಿದ್ದೀನಿ. ಡೈಲಿ ಈ ಥರ ಎತ್ತಿ ನಾನೇ ಹಾಕಲ್ಲ, ನನ್ನ ಹಸ್ಬೆಂಡ್ ಹಾಕಿ ಹೋಗ್ತಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹೋದರು, ಅದಕ್ಕೇ ಅವರು ಮರ್ತೋಗಿದ್ದಾರೆ, ಅದಕ್ಕೆ ನಾನು ಹಾಕ್ಕೊತಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದರೆ ಈ ಥರ ಈ ಕ್ಯಾನ್ ಎತ್ತೋಕ್ಕೆಲ್ಲ ಬಿಡೋದಿಲ್ಲ, ಭಾರ ಎಲ್ಲ ಎತ್ತಕ್ಕೆ ಹೋಗ್ಬಿಡ ಅಂತ ಬೈತಾರೆ. ಇವತ್ತು ಅವರು ಮರ್ತೋಗಿದ್ದಾರೆ, ಅದಕ್ಕೇ ನಾನು ಹಾಕಿದ್ದೀನಿ ಅಷ್ಟೇ. ನಾನು ಡೈಲಿ ಭಾರ ಏನೂ ಎತ್ತಲ್ಲ, ನನ್ನ ಹಸ್ಬೆಂಡೇ ಹಾಕೋಗ್ತಾರೆ. ಇವತ್ತು ಅವ್ರು ಮರ್ತೋಗಿದ್ದಾರೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನನಗೂ ಕೂಡ ಹಾಕೋಕ್ಕೆ ಬರುತ್ತೆ, ಆದರೆ ನನ್ನ ಹಸ್ಬೆಂಡ್ ಹಾಕೋಕ್ಕೆ ಬಿಡೋದಿಲ್ಲ, ಅದಕ್ಕೇ ನಾನು ಡೈಲಿ ಹಾಕಲ್ಲ. ಇವತ್ತು ಒಂದಿನ ಹಾಕಿದೆ, ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೆ, ಆ ವಿಡಿಯೋನ ಇಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ನೀರೆಲ್ಲನೂ ಕೂಡ ಹಾಕಿ ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಬಂದೆ. ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಬರ್ತಾಯಿದ್ದೀನಿ ಅಂತ, ಅದಕ್ಕೇ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಈ ಕಟ್ಟೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ನನಗೆ ಜೋಳದ ರೊಟ್ಟಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಜಲ್ದಿ ಇಟ್ಕೊತಿದ್ದೀನಿ. ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತಿದ್ದೀನಿ, ಅಂದರೆ ಲಟ್ಟಿಸಿ ಆರಾಮಾಗಿ ಜೋಳದ ರೊಟ್ಟಿನ ಯಾವ ರೀತಿ ಮಾಡ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಆರಾಮಾಗಿ ಮಾಡ್ಕೋಬೋದು. ಹಂಗೆ ಇವತ್ತು ಯಾವ ರೀತಿ ಅಂತ ಶೇರ್ ಮಾಡ್ತಿದ್ದೀನಿ. ಹಿಟ್ಟನ್ನು ಎಲ್ಲನೂ ಕೂಡ ಚೆನ್ನಾಗಿ ಜಲ್ದಿ ಹಿಡಿದು ರೊಟ್ಟಿ ತಟ್ಟಬೇಕಾದ್ರೆ ಅಥವಾ ಲಟ್ಟಿಸ್ಬೇಕಾದ್ರೆ ಮೇಲೆ ಹಿಟ್ಟು ಹಾಕ್ಕೋಬೇಕಲ್ವ, ಅದಕ್ಕೇ ಸ್ವಲ್ಪ ಹಿಟ್ಟನ್ನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನು ಕುದೀತಾ ಇರುವಂಥ ನೀರು, ಪಳ ಅಂತ ಕುದೀತಾ ಇರುವಂಥ ನೀರನ್ನ ಈ ಥರ ಮಧ್ಯದಲ್ಲಿ ಹಾಕ್ಕೊಂಡು, ಒಂದು ಸ್ಪೂನ್ ಇರುತ್ತೆ ಅಲ್ವ ಚುಚ್ಚಗ, ಅದು ನಾವು ಇದಕ್ಕೆ ಚುಚ್ಕ ಅಂತೀವಿ, ಅದಕ್ಕೇ ಚುಚ್ಕ ಅಂತಿದ್ದೀನಿ. ಈ ಚುಚ್ಕ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಮತ್ತು ಬಿಸಿನೀರೆಲ್ಲನೂ ಕೂಡ ಚೆನ್ನಾಗಿ ಹೊಂದಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಬರುತ್ತೆ. ಇವಾಗ ಸ್ಪೂನ್ಗೆ ಹಿಟ್ಟು ಅಂಟಿರುತ್ತೆ ಅಲ್ವ, ಅದನ್ನೆಲ್ಲನೂ ಕೂಡ ತಗೊಂಡು ಇವಾಗಲೇ ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊತಿದ್ದೀನಿ. ನಾರ್ಮಲಾಗಿ ನಾವು ರೊಟ್ಟಿ ಮಾಡೋಷ್ಟರಲ್ಲಿ ಹಂಚು ಕೂಡ ಕಾಯ್ದು ಬಿಟ್ಟಿರುತ್ತೆ, ಅದಕ್ಕೇ. ಇನ್ನು ಗ್ಯಾಸ್ ಮೇಲೆ ಹಂಚನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡು ಮೊದಲಿಗೆ ನೀರು ಹಾಕ್ಕೊಂಡಿರ್ತೀವಲ್ವ, ಜಿಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊತಿದ್ದೀನಿ. ನೀವು ಬಡಿದು ಮಾಡ್ತೀರಾ ಅಂದರೆ ಇಷ್ಟು ಬಿಸಿನೀರು ಹಾಕೋ ಅವಶ್ಯಕತೆ ಇಲ್ಲ. ಲಟ್ಟಿಸಿ ಮಾಡಬೇಕಂದ್ರೆ ಬರೀ ಬಿಸಿನೀರಲ್ಲೇ ಜೋಳದ ಹಿಟ್ಟನ್ನ ಕಲಿಸ್ಕೋಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅರ್ಧ ತಣ್ಣೀರು ಅರ್ಧ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿನ ಬಡಿದು ಮಾಡ್ಬೋದು. ಬರೀ ಬಿಸಿನೀರಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಲಟ್ಟಿಸಿ ಆರಾಮಾಗಿ ಮಾಡ್ಬೋದು. ಚಪಾತಿ ಮಾಡ್ತೀವಲ್ವ ನಾರ್ಮಲ್ ಅದೇ ಥರನೇ ಹಿಟ್ಟನ್ನು ಚೆನ್ನಾಗಿ ಮಿಜ್ಜಿ ಎಲ್ಲನೂ ಕೂಡ ನಾದ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ನೀರನ್ನು ಕಾಯಿಸ್ಕೊಂಡಿದ್ವಲ್ವ ಅದೇ ಪಾತ್ರೆಗೆ ಸ್ವಲ್ಪ ತಣ್ಣೀರು ಮತ್ತು ಒಂದು ಬಟ್ಟೆನ ಮಾಡ್ಕೊಂಡಿದ್ದೀನಿ. ಈ ಬಟ್ಟೆ ಯಾಕಂದರೆ ರೊಟ್ಟಿಗೆ ನೀರು ಸವರಬೇಕಲ್ವ, ಅದಕ್ಕೇ ಆ ಬಟ್ಟೆನ ಮಾಡಿಕೊಂಡು ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನು ಲಟ್ಟಣಿಗೆ ಇರುತ್ತಲ್ವ ಅದಕ್ಕೇ ಕವರ್ ಹಾಕ್ಕೋಬೇಕು. ಲಟ್ಟಿಸಿ ಮಾಡಬೇಕಂದ್ರೆ ಈ ಥರ ಕವರ್ ಹಾಕ್ಕೊಳ್ಳೇಬೇಕು, ಇಲ್ಲ ಅಂದರೆ ಲಟ್ಟಣಿಗೆಗೆ ಹಿಟ್ಟು ಅಂಟೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಎಲ್ಲ ಅಂಟುತ್ತೆ ಅದು. ಈ ಥರ ಕವರ್ ಹಾಕಿಟ್ಕೊಂಡ್ರೆ ಏನು ಹಿಟ್ಟು ಅಂಟಲ್ಲ, ಆರಾಮಾಗಿ ಜೋಳದ ರೊಟ್ಟಿನ ಮಾಡ್ಕೋಬೋದು. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಸಲ ಇದನ್ನು ಬಡ್ಕೊತಿದ್ದೀನಿ. ಪೂರಿ ಸೈಜ್ ಬರೋ ತನಕ ಇದನ್ನು ಬಡಿಬೇಕು, ಇಲ್ಲ ಪೂರಿ ಸೈಜ್ ಬರೋ ತನಕನೂ ನಾವು ಲಟ್ಟಿಸ್ತೀವಿ ಅಂದರೆ ಆರಾಮಾಗಿ ಲಟ್ಟಿಸ್ಬೋದು. ನನಗೆ ಈ ಥರ ಅಭ್ಯಾಸ ಆಗಿದೆ, ಅದಕ್ಕೇ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತಾ ಬಡ್ಕೊತಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ರೊಟ್ಟಿನ ಮಾಡ್ಬೋದು. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಮಿಜ್ಜಿ ನಾದಿ ಮಾಡಿಕೊಂಡ್ರೆ ಆರಾಮಾಗಿ ಜೋಳದ ರೊಟ್ಟಿ ಮಾಡ್ಬೋದು, ಏನು ಕೂಡ ಸ್ವಲ್ಪನೂ ಕೂಡ ಕ್ರ್ಯಾಕ್ ಆಗಲ್ಲ. ಇವಾಗ ಇದನ್ನು ಲಟ್ಟಿಸ್ಕೊತಿದ್ದೀನಿ. ನಾರ್ಮಲಾಗಿ ಚಪಾತಿನ ಲಟ್ಟಿಸ್ತೀವಲ್ವ ಅದೇ ರೀತಿಯೇ ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಬೇಕು. ಚಪಾತಿ ಆದರೆ ನಾರ್ಮಲಾಗಿ ನಾವು ಹೇಗೆ ಲಟ್ಟಿಸಿದ್ರು ಕೂಡ ಅದು ಏನೂ ಹಾಳಾಗಲ್ಲ, ಆದರೆ ರೊಟ್ಟಿ ಹಂಗಲ್ಲ, ಸ್ವಲ್ಪ ಸಾಫ್ಟಾಗಿ ಸೂಕ್ಷ್ಮವಾಗಿ ಲಟ್ಟಿಸ್ಬೇಕು, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇವಾಗ ರೊಟ್ಟಿ ಎಲ್ಲನೂ ಕೂಡ ಚೆನ್ನಾಗಿ ಲಟ್ಟಿಸ್ಕೊಂಡು ಇವಾಗ ಹಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವ, ಹಂಚು ಕೂಡ ಚೆನ್ನಾಗಿ ಕಾದಿದೆ. ಹಂಚು ಮೇಲೆ ರೊಟ್ಟಿನ ಹಾಕ್ಕೊತಿದ್ದೀನಿ. ನಾವು ಹಿಟ್ಟನ್ನ ಕೆಳಗಡೆ ಹಚ್ಕೊಂಡಿರ್ತೀವಲ್ವ ಅದನ್ನು ಮೇಲ್ಗಡೆ ಮಾಡಿ ಅದಕ್ಕೆ ನೀರನ್ನು ಹಚ್ಚಬೇಕು. ಇವಾಗ
ನಾವು ಮೇಲ್ಗಡೆ ಲಟ್ಟಿಸ್ಕೊಂಡಿರ್ತೀವಲ್ವ ಅದನ್ನು ಕೆಳಗಡೆ ಹಾಕಿ ಬೇಯಿಸ್ಕೋಬೇಕು. ಒಂದೇ ಕಡೆ ನೀರನ್ನು ಹಚ್ಚೋದು, ಎರಡು ಕಡೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಹಿಟ್ಟೇನು ಅಷ್ಟು ಜಾಸ್ತಿ ಹಚ್ಚಿರಲ್ಲ, ಇನ್ನು ಕೆಳಗಡೆ ಆದರೆ ಹಿಟ್ಟೆಲ್ಲನೂ ಕೂಡ ಜಾಸ್ತಿ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೇ ನೀರನ್ನು ಹಚ್ಚೋದು. ಒಂದು ಸೈಡ್ ನೀರನ್ನು ಹಚ್ಚಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಯಿತು. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ನನಗೂ ಕೂಡ ಫಸ್ಟ್ ರೊಟ್ಟಿನ ಮಾಡೋಕ್ಕೆ ಬರ್ತಾನೆ ಇದ್ದಿಲ್ಲ, ನನಗೆ ರೊಟ್ಟಿ ಮಾಡೋಕ್ಕೆ ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕ. ಇವಾಗ ನಾನು ಪರ್ಫೆಕ್ಟಾಗಿ ರೊಟ್ಟಿನ ಮಾಡ್ತೀನಿ. ನೋಡ್ತಾ ಇರ್ಬೋದು, ರೊಟ್ಟಿ ರೆಡಿ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ ಯಾವ ಕಡೆ ನೀರು ಹಚ್ಚಬೇಕು ಅಂತ. ಈ ಕಡೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ, ರೊಟ್ಟಿನ ತೊಗೊಂಡು ಈ ಥರ ಉಲ್ಟಾ ಹಾಕಿ ನೀರನ್ನು ಹಚ್ಚಬೇಕು. ಇನ್ನೂ ಈ ವಿಡಿಯೋಯಿಂದ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಈ ರೊಟ್ಟಿನೂ ಕೂಡ ಒಂದು ರೊಟ್ಟಿ ಸುಡುವಷ್ಟರಲ್ಲಿ ಇನ್ನೊಂದು ರೊಟ್ಟಿ ರೆಡಿ ಮಾಡಿ ಇಟ್ಕೊಂಡು ಆರಾಮಾಗಿ ಲಟ್ಟಿಸ್ಬೋದು. ಇನ್ನೂ ಒಂದು ನಾವೇ ಮಾಡಿದ ರೊಟ್ಟಿನ ನಾವೇ ತಿಂದರೆ ಬೇಗ ರೊಟ್ಟಿ ಮಾಡೋದು ಕಲಿತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಈ ಟ್ರಿಕ್ನ ನೀವು ಕೂಡ ಫಾಲೋ ಮಾಡಿ. ನೀವೇ ಮಾಡಿದ ರೊಟ್ಟಿನ ನೀವೇ ತಿಂದು ನೋಡಿ, ನಿಮ್ಗೆ ಕೂಡ ಬೇಗ ರೊಟ್ಟಿ ಮಾಡೋದು ಕೂಡ ಕಲಿಬೋದು. ಇನ್ನು ಜೋಳದ ರೊಟ್ಟಿನ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬಂದರು ಅಂತ ಅವರಿಗೂ ಕೂಡ ಊಟನ ಹಾಕ್ಕೊಂಡು ನಾನು ಕೂಡ ಊಟನ ಹಾಕ್ಕೊಂಡು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮೊನ್ನೆ ಮನೆ ಹತ್ರ ಬಾರಿಗೆ ಬಂದಿತ್ತು ಅಂತ ಅದನ್ನು ತೊಗೊಂಡಿದ್ದೆ ಒಂದೆರಡು. ಅದರಲ್ಲಿ ತುಂಬಾ ಧೂಳಿದೆ, ಅದಕ್ಕೇ ಈ ಸಿಮೆಂಟ್ ಬಂಡೆ ಇರುತ್ತೆ ಅಲ್ವ, ಸಿಮೆಂಟ್ ಕಲ್ಲಿರುತ್ತೆ ಅಲ್ವ, ಅದಕ್ಕೇ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಈ ರೀತಿ ಉಜ್ಕೊತಿದ್ದೀನಿ. ಯಾಕಂದರೆ ಧೂಳೆಲ್ಲನೂ ಕೂಡ ಇರುತ್ತೆ ಅಲ್ವ, ಅದೆಲ್ಲನೂ ಕೂಡ ಚೆನ್ನಾಗಿ ಹೋಗ್ಬೇಕಲ್ವ, ಅದಕ್ಕೇ ಈ ರೀತಿ ಮಾಡಿಕೊಂಡ್ರೆ ಬೇಗ ಧೂಳು ಹೋಗುತ್ತೆ. ಇಲ್ಲಾಂದರೆ ಕಸ ಬಳಿಬೇಕಾದ್ರೆ ನಾವು ಕಸದಕ್ಕಿಂತ ಹೆಚ್ಚಾಗಿ ಈ ಧೂಳನೇ ಇರುತ್ತೆ, ಅಬ್ಸರ್ವ್ ಮಾಡಿರ್ಬೋದು. ಅದಕ್ಕೇ ಈ ಟಿಪ್ಸ್ನ ಶೇರ್ ಮಾಡಿದೆ ಅಷ್ಟೇ. ಇನ್ನು ಈವ್ನಿಂಗ್ ಕಸ ಎಲ್ಲನೂ ಕೂಡ ಗುಡಿಸ್ಕೊಂಡೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೇಲಿ ಜಾಸ್ತಿ ಧೂಳ ಏನೂ ಬರಲ್ಲ. ಇನ್ನು ಹೆಚ್ಚಾಗಿ ಕಸದಕ್ಕಿಂತ ಈ ಧೂಳನೇ ಹೆಚ್ಚಾಗಿ ಇರಬಾರ್ದು ಮನೇಲಿ ಅಂದರೆ ಈ ಟಿಪ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸಿಮೆಂಟ್ ಬಂಡೆಗೆ ಹಾಕಿ ಚೆನ್ನಾಗಿ ಉಜ್ಕೊಂಡ್ರೆ ಆಯಿತು. ಇನ್ನು ಕಸ ಎಲ್ಲನೂ ಕೂಡ ಬಳಿದು ಅಂಗಳಕ್ಕೆ ನೀರನ್ನು ಕೂಡ ಹಾಕೊತಿದ್ದೀನಿ. ಬೆಳಗ್ಗೆ ಮತ್ತು ಸಾಯಂಕಾಲ ನೀರಂತೂ ಹಾಕೋದು ಮಿಸ್ ಮಾಡೋದೇ ಇಲ್ಲ. ನೀರೆಲ್ಲನೂ ಕೂಡ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಏನೋ ತೊಗೋಬೇಕಾಗಿತ್ತು ಅಂತ ಅದಕ್ಕೇ ಶಾಪಿಂಗ್ ಕರ್ಕೊಂಡೋದ್ರು. ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ವಿಶಾಲ್ ಮಾರ್ಟ್ಗೆ ಶಾಪಿಂಗ್ ಬಂದಿದ್ದೀನಿ. ನನ್ನ ಹಸ್ಬೆಂಡ್ಗೆ ಏನೋ ಬೇಕಾಗಿತ್ತು ಅಂತ ಕರ್ಕೊಂಡು ಬಂದರು. ಇಲ್ಲಿ ನನ್ನ ಹಸ್ಬೆಂಡ್ಗೆ ಅವರೇನು ತೊಗೊಳ್ಳಿಲ್ಲ, ಅವ್ರಿಗೇನು ಇಷ್ಟ ಆಗಲಿಲ್ವಂತೆ. ಅದಕ್ಕೇ ನಾನು ಕಿಚನ್ಗೆ ಸ್ವಲ್ಪ ಏನಾದರೂ ಯೂಸ್ ಆಗೋಂಥ ವಸ್ತು ಇದೆನಾ ಅಂತ ನೋಡ್ತಾ ಇದ್ದೆ, ಏನೂ ಕೂಡ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಅಲ್ಲಿ ನಮ್ಮ ಮನೇಲಿ ಇರೋದೇ ಇತ್ತು, ಅದಕ್ಕೆ ಜಾಸ್ತಿ ಏನೂ ತೊಗೊಲಿಲ್ಲ. ಸ್ವಲ್ಪ ಬೇಕಾಗಿತ್ತು ಅಂತ ಅದನ್ನು ಎಲ್ಲನೂ ಕೂಡ ತೊಗೊಂಡು ವಾಪಸ್ ಮನೆಗೆ ಬಂದೆ. ಇನ್ನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಇದು ಸ್ಪೂನ್ ಎಲ್ಲನೂ ಕೂಡ ಮತ್ತು ಲೈಟ್ರ್ ಎಲ್ಲನೂ ಕೂಡ ಹಾಕಿಡೋಕ್ಕೆ ಇದೊಂದು ತೊಗೊಂಡೆ. ಹಾಗೆ ಜಾಮೂನ್ ಎಲ್ಲನೂ ಕೂಡ ಸರ್ವ್ ಮಾಡಲಿಕ್ಕೆ 4 ಸರ್ವಿಂಗ್ ಬೌಲ್ನ ತೊಗೊಂಡೆ. ಹಾಗೆ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಅಲ್ವಾ, ಉಪವಾಸ ಇರಬೇಕು ಅಲ್ವಾ, ಅದಕ್ಕೇ ಸಬ್ಬಕ್ಕಿ ಕಿಚಡಿ ಮಾಡ್ಕೊಂಡ್ರಾಯ್ತು ಅಂತ ಸಬ್ಬಕ್ಕಿನೂ ಕೂಡ ತೊಗೊಂಡೆ. ಹಾಗೆ ಈ ಫೇಸ್ ಟವಲ್ ಕೂಡ ತೊಗೊಂಡೆ. ಹಾಗೆಯೇ ಈ ಗ್ಲಾಸ್ ಬೌಲ್ದು ಜಾಮೂನ್ ಎಲ್ಲ ಸರ್ವ್ ಮಾಡ್ತೀವಲ್ವ, ಬೈ 1 get 1 ಫ್ರೀ ಆಫರಲ್ಲಿತ್ತು 29, ಅದಕ್ಕೇ 2 ಪೀಸಸ್ನ ತೊಗೊಂಡೆ. ಅದಕ್ಕೆ 2 ಪೀಸ್ ಫ್ರೀ ಬಂದಿದೆ. ಇನ್ನು ಇದು ಸ್ಪೂನ್ ಎಲ್ಲನೂ ಕೂಡ ಹಾಕಿಡ್ತೀವಲ್ವ, ಅದನ್ನು ಕೂಡ ತೊಗೊಂಡಿದ್ದೆ ಅಲ್ವಾ. ನಮ್ಮ ಮನೇಲಿ ಮೊದಲು ಪ್ಲಾಸ್ಟಿಕ್ದು ಯೂಸ್ ಮಾಡ್ತಿದ್ದೆ, ಇವಾಗ ಸ್ಟೀಲ್ದು ಯೂಸ್ ಮಾಡೋಣ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ಪೂನ್ ಎಲ್ಲನೂ ಕೂಡ ಹಾಕಿ ಇಟ್ಕೊತಿದ್ದೀನಿ. ಆವಾಗಲೇ ತಂದ ತಕ್ಷಣ ಈ ಥರ ಜೋಡಿಸ್ಕೊಂಡು ಇಟ್ಕೋಬೇಕು. ನನಗೆ ಆವಾಗಲೇ ಖುಷಿ ಆಗೋದು, ಇಲ್ಲಾಂದರೆ ಅದನ್ನು ಜೋಡಿಸೋ ತನಕ ನನಗೆ ಖುಷಿ ಆಗೋದೇ ಇಲ್ಲ. ಅದಕ್ಕೇ ಆವಾಗಲೇ ತಂದ್ಕೊಂಡು ಈ ರೀತಿ ಹಾಕ್ಕೊಂಡು ಇಟ್ಕೊಂಡೆ. ಇನ್ನು ಇದರ ಪ್ರೈಸ್ ಬಂದುಬಿಟ್ಟು 69 ಏನೋ ಇದೆ. ಇದರ ಪ್ರೈಸ್ ಬಂದುಬಿಟ್ಟು 69 ರೂಪಾಯಿ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಅದಕ್ಕೇ ಇದನ್ನು ತೊಗೊಂಡೆ. ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬಿಟ್ಟು ಬರ್ತಿದ್ದೆ ಬೇಡ ಅಂತ. ಇವತ್ತು ತೊಗೊಂಡು ಬಂದೆ. ಇನ್ನು ಈ ಗ್ಲಾಸ್ ಬೌಲು, ಇನ್ನು ಸಬ್ಬಕ್ಕಿನ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನು ಇವಾಗ ಬಾಕ್ಸಲ್ಲಿ ಹಾಕಿ ಇಟ್ಕೊತಿದ್ದೀನಿ. ಪ್ಯಾಕೆಟಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಬಾಕ್ಸ್ ಒಂದು ಖಾಲಿ ಇತ್ತು, ಆ ಬಾಕ್ಸ್ಗೆ ಇದನ್ನು ಹಾಕೊಂಡು ಇಟ್ಕೊತಿದ್ದೀನಿ. ಇನ್ನು ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಉಪವಾಸ ಇರಬೇಕಾದ್ರೆ ಸಬ್ಬಕ್ಕಿ ಕಿಚಡಿ, ಸಾಬುದಾನ ಕಿಚಡಿನ ಮಾಡಿಕೊಂಡು ತಿಂದ್ರಾಯಿತು. ಮತ್ತು ಇವಾಗ ಬೇಸಿಗೆಗೆ ಸಬ್ಬಕ್ಕಿ ಕೂಡ ತಂಪು ಅಲ್ವಾ, ಅದಕ್ಕೇ ತೊಗೊಂಡೆ. ಇನ್ನು ಈ ಫೇಸ್ ಟವಲ್ 3 ಕಲರ್ ಇದೆ, ಒಂದೊಂದೇ ಕಲರ್ದು 3 ಇತ್ತು. ನನಗೆ ಮಲ್ಟಿ ಕಲರಲ್ಲಿ 3ನ ತೊಗೊಂಡೆ. ಒಂದೇ ಕಲರ್ ತೊಗೊಂಡು 3 ಏನು ಮಾಡೋದು ಅಂತ ಈ ಥರ ಮಲ್ಟಿ ಕಲರ್ ತೊಗೊಂಡ್ರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತಲ್ವ.
ಕುಕ್ಕಿಂಗ್ ಮಾಡಬೇಕಾದ್ರೆ ನಮಗೆ ಇಲ್ಲ ಫೇಸ್ ಟವಲ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೇ ಮಲ್ಟಿ ಕಲರಲ್ಲಿ 3ನ ತೊಗೊಂಡೆ. ಇನ್ನು ಇದ್ರ ಪ್ರೈಸ್ ಬಂದುಬಿಟ್ಟು 3ಕ್ಕೆ 59 ರೂಪಾಯಿ. ಇನ್ನು ಹಾಗೇ ಬರಬೇಕಾದ್ರೇ ತರಕಾರಿನೂ ಕೂಡ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕ್ಕೊಂಡೆ. ಇನ್ನು ಟೊಮೆಟೊ ಕೂಡ ಒಂದು 2 kg ತೊಗೊಂಡು ಬಂದಿದ್ವಿ. ಪುಟ್ಟಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹೆಚ್ಚಿಗೆ ಮಿಕ್ಕಿತ್ತು ಅಂತ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟೆ. ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಅದನ್ನು ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿಟ್ಕೊಂಡೆ. ಇನ್ನು ನುಗ್ಗೆಕಾಯಿನೂ ಕೂಡ ತೊಗೊಂಡು ಬಂದೆ. ಇದನ್ನು ಹಾಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕಟ್ ಮಾಡಿಕೊಂಡು ಜಿಪ್ಲಾಕ್ ಕವರ್ಗೆ ಹಾಕಿಟ್ಕೊಂಡ್ರೆ ಆಯಿತು ಅಂತ ಈ ಥರ ಕಟ್ ಮಾಡಿಕೊಂಡು ಜಿಪ್ಲಾಕ್ ಕವರ್ಗೆ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ಇದನ್ನು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ನೋಡಿದ್ದೆ, ಅದಕ್ಕೇ ಈ ಟಿಪ್ನ ನಾನು ಕೂಡ ಫಾಲೋ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಏನೂ ಹಾಳಾಗಲ್ಲ. ಹಾಗೆ ಇಟ್ಕೋಬೇಕಂದ್ರೆ ಫ್ರಿಜ್ಜಲ್ಲಿ ಸ್ವಲ್ಪ ಜಾಸ್ತಿನೇ ಜಾಗ ಬೇಕಾಗುತ್ತೆ. ಅದಕ್ಕೇ ಈ ರೀತಿ ಕಟ್ ಮಾಡಿಕೊಂಡು ಜಿಪ್ಲಾಕ್ ಕವರ್ಗೆ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಜಾಗ ಕಡಿಮೆ ಹಿಡಿಯುತ್ತೆ ಅಂತ ಈ ರೀತಿಯೇ ಮಾಡ್ಕೊತಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಜಿಪ್ಲಾಕ್ ಕವರ್ಗೆ ಹಾಕ್ಕೊಂಡೆ. ಇನ್ನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗಲಕಾಯಿ, ಹೀರೆಕಾಯಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ. ಇವಾಗ ಅದರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೊಂದಾಗಿ ಸೈಡ್ಗಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಜೋಡಿಸ್ಕೊಂಡ್ರೆ ತರಕಾರಿ ಜೋಡಿಸೋದು ಕೂಡ ಎಲ್ಲನೂ ಕೂಡ ಕೆಲಸ ಮುಗಿಯುತ್ತೆ. ತರಕಾರಿ ಎಲ್ಲನೂ ಕೂಡ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ನಾಳೆ ಇಡ್ಲಿ ಮಾಡಿದ್ರಾಯಿತು ಅಂತ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆ ಹಾಕಿದ್ದೆ. ಅದು ತುಂಬಾ ಚೆನ್ನಾಗಿ ನೆಂದಿತ್ತು. ಇವಾಗ ಅದನ್ನು ರುಬ್ಕೊತಿದ್ದೀನಿ. ನಾರ್ಮಲಾಗಿ ನಾನು 6 ಗಂಟೆಗೆಲ್ಲ ರುಬ್ಬಿ ಬಿಡ್ತಿದ್ದೆ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಅಲ್ವಾ, ನನ್ನ ಹಸ್ಬೆಂಡ್ಗೆ ಶಾಪಿಂಗ್ ಅಂತ ಹೋಗಿದ್ವಿ ಅಲ್ವಾ, ಅದಕ್ಕೇ ಇವಾಗ ರುಬ್ಕೊತಿದ್ದೀನಿ. ಇವಾಗ ಟೈಮ್ ಬಂದು 7:30 ಆಗೋಗಿತ್ತು. ಎಲ್ಲನೂ ಕೂಡ ಬಂದು ಆರ್ಗನೈಸ್ ಮಾಡಿ ತರಕಾರಿ ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಷ್ಟರಲ್ಲಿ ಇಷ್ಟ ಆಗೋಯಿತು. ಇನ್ನು ಅಕ್ಕಿ ಎಲ್ಲನೂ ಕೂಡ ರುಬ್ಕೊಂಡು ಉದ್ದಿನಬೇಳೆನೂ ಕೂಡ ರುಬ್ಕೊಂಡು ಅದಕ್ಕೇ ಅಕ್ಕಿ ರುಬ್ಬಿರ್ತೀವಲ್ವ ಅದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಭಾರ ಇರುವಂತಹ ವಸ್ತುನ ಇಟ್ಟು ಓವರ್ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟರೆ ಇಡ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಆಯಿತು. ಹಾಗೆಯೇ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.